ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ಅತ್ಯಂತ ಆದರಣೀಯರಾದ ನನ್ನೆಲ್ಲ ಶ್ರೋತೃಗಳೇ, ರಮದಾನ್ ಮುಕ್ತಾಯಗೊಳ್ಳುತ್ತಿದೆ. ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಪ್ರಸ್ತಾವಿಸ ಬಯಸಿರುವಂತಹ ವಿಷಯ ರಮದಾನ್ನ ಮುಕ್ತಾಯ ಸ್ಥಿರಚಿತ್ತತೆಯನ್ನು ಬಯಸುತ್ತದೆ ಎಂಬುದಾಗಿದೆ. ರಮದಾನ್ ಒಂದು ತರಬೇತಿಯ ತಿಂಗಳಾಗಿದೆ. ನಾವು ಲೋಕದಲ್ಲಿ ನಡೆಯುವಂತಹ ಯಾವುದೇ ತರಬೇತಿಯಲ್ಲಿ ನೋಡುವುದಾದರೂ ಕೂಡ ಎರಡು ರೀತಿಯ ತರಬೇತಿ ಇರ್ತದೆ. ಒಂದು ತರಬೇತಿ ಟ್ರೈನಿಂಗ್, ಮತ್ತೊಂದು ಆನ್ ದಿ ಜಾಬ್ ಟ್ರೈನಿಂಗ್, ಅಥವಾ ವೃತ್ತಿ ಜೀವನದಲ್ಲಿ ಅಥವಾ ನಿಜ ಜೀವನದಲ್ಲಿ ನಡೆಯುವಂತಹ ಟ್ರೈನಿಂಗ್. ಆದ್ದರಿಂದ ರಮದಾನ್ ಎಂಬುದು ಅದು ಒಂದು ರೀತಿಯ ಟ್ರೈನಿಂಗ್ ಪೀರಿಯಡ್ ಆಗಿದೆ, ತರಬೇತಿಯ ಅವಧಿಯಾಗಿದೆ. ಸಾಮಾನ್ಯ ದಿನಗಳಿಗಿಂತ ಭಿನ್ನವಾದಂತಹ ದಿನಗಳು. ದಿನದಲ್ಲಿ ಉಪವಾಸ ಆಚರಿಸಬೇಕು, ರಾತ್ರಿಯ ಹೊತ್ತಿನಲ್ಲಿ ಜಾಗರಣೆ ಮಾಡಬೇಕು, ಅತಿ ಹೆಚ್ಚು ಪವಿತ್ರ ಕುರ್ಆನ್ ಓದಬೇಕು, ಮತ್ತು ದಾನ ಧರ್ಮಗಳನ್ನು ಮಾಡಬೇಕು, ಮತ್ತು ಸತ್ಕರ್ಮಗಳ ವರ್ಧನೆ ಆಗಬೇಕು, ದುಷ್ಕರ್ಮಗಳಿಂದ ಸಂಪೂರ್ಣವಾಗಿ ತನ್ನನ್ನು ತಡೆದು ನಿಲ್ಲಲು ಪ್ರಯತ್ನ ಆಗಬೇಕು. ಹೀಗೆ ಸಾಮಾನ್ಯ ದಿನಗಳಲ್ಲಿ ಒಬ್ಬ ವ್ಯಕ್ತಿ ಹೇಗಿರುತ್ತಾನೋ ಅದಕ್ಕಿಂತ ಭಿನ್ನವಾಗಿ ಒಂದು ತರಬೇತಿಯ ಅವಧಿಗೆ ತನ್ನನ್ನು ಅವನು ಒಗ್ಗಿಸಿಕೊಳ್ಳುತ್ತಾನೆ. ಇದು ತರಬೇತಿಯ ಅವಧಿಯಾಗಿದೆ. ತರಬೇತಿಯ ಮಟ್ಟಿಗೆ ನಮ್ಮ ಮನಃಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಬದಲಾವಣೆ ಮನುಷ್ಯ ಮಾಡಬಯಸಿದರೆ ಸುಮಾರು 21 ದಿನಗಳ ಕಾಲ ನಿರಂತರವಾಗಿ ಅವನಿಗೆ ಆ ತರಬೇತಿಯನ್ನು ಕೊಡಲಾದರೆ, ಒಂದು ರೀತಿಯ ಜೀವನ ಕ್ರಮವನ್ನು ಅವನಿಗೆ ರೂಪಿಸಲಾದರೆ, ಮತ್ತು ಆ ಜೀವನ ಕ್ರಮದಂತೆ ಅವನು 21 ದಿವಸಗಳ ಕಾಲ ನಡೆದರೆ ಅನಂತರ ಅವನಿಗೆ ನಿಜ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ಬಹಳ ಸುಲಭ ಆಗ್ತದೆ. ಆದ್ದರಿಂದ ಅಂತಹ ಒಂದು ಅವಕಾಶವನ್ನು ನಮಗೆ ಕಲ್ಪಿಸಲಾಗಿದೆ. ಸುಮಾರು 30 ದಿನಗಳ ಕಾಲ ಅಥವಾ 29 ದಿನಗಳ ಕಾಲ ನಿರಂತರವಾಗಿ ಒಂದು ವಿಭಿನ್ನ ರೀತಿಯ ಜೀವನ ಅದನ್ನು ಮಾಡಲಿಕ್ಕೆ ನಮ್ಮನ್ನು ಸಿದ್ಧಪಡಿಸಲಾಗುತ್ತದೆ. ಅನಂತರ ನಿಜ ಜೀವನ ಬರ್ತದೆ. 11 ತಿಂಗಳ ಕಾಲ ನಿಜ ಜೀವನ ಬರ್ತದೆ. ಆದ್ದರಿಂದ ನೀವು 1 ತಿಂಗಳ ಕಾಲ ಏನು ಮಾಡಿದ್ದೀರಿ ಅದರ ನಿಜವಾದ ಯಶಸ್ಸನ್ನು ನೋಡಬೇಕಿದ್ದರೆ ಉಳಿದ 11 ತಿಂಗಳು ನೀವು ಹೇಗೆ ಬದುಕುತ್ತೀರಿ ಎಂಬುದು ಬಹಳ ಮುಖ್ಯವಾಗುತ್ತದೆ. ಯಾವ ರೀತಿ ನಾವು ಒಬ್ಬನನ್ನು ವೈದ್ಯನನ್ನಾಗಿ ಮಾಡಬೇಕಾದರೆ 5 ವರ್ಷ ಪದವಿ ಅಥವಾ 3 ವರ್ಷಗಳ ಕಾಲ ಸ್ನಾತಕೋತ್ತರ ಪದವಿ ಮತ್ತು ಇತ್ಯಾದಿಗಳು, ಅದು ಅವನ ಟ್ರೈನಿಂಗ್ನ ಅವಧಿಯಾಗಿದೆ, ತರಬೇತಿಯ ಅವಧಿ. ಅನಂತರ ಅವನ ನಿಜ ಜೀವನ, ವೃತ್ತಿ ಜೀವನ ಅನಂತರ ಆರಂಭ ಆಗ್ತದೆ. ವೃತ್ತಿ ಜೀವನದಲ್ಲಿ ಅವನು ಅದನ್ನು ಪಾಲಿಸದೇ ಹೋದರೆ ಆ ಎಲ್ಲ ತರಬೇತಿಯನ್ನು ಪಡೆದದ್ದನ್ನು ಬದಿಗಿಟ್ಟು ಬೇರೆ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾನೆ ಅಂತ ಹೇಳಿದರೆ ಆ ತರಬೇತಿಯಿಂದ ಅವನಿಗೆ ಯಾವುದೂ ಪ್ರಯೋಜನ ಆಗಲಿಲ್ಲ. ಅದೇ ರೀತಿಯಲ್ಲಿ ಉಪವಾಸ ವ್ರತದಲ್ಲಿಯೂ ಕೂಡ ಹಾಗೆ. ಉಪವಾಸ ವ್ರತದಲ್ಲಿಯೂ ಕೂಡ ನೀವು 1 ತಿಂಗಳು ಉಪವಾಸಾಚರಣೆ ಮಾಡಿದಿರಿ, ಮತ್ತು ಆ ಉಪವಾಸಾಚರಣೆಯ ಜೊತೆಗಿರುವಂತಹ ಅನೇಕಾರು ಅಂಶಗಳು ಅದೆಲ್ಲವನ್ನು ಕೂಡ ನೀವು ಪಾಲಿಸಿದಿರಿ. ಅದರ ಯಶಸ್ಸು ನೀವು ನೋಡಬೇಕಾದರೆ ಅನಂತರ ನಿಮ್ಮ ಬದುಕು ಹೇಗಿದೆ ಎಂಬುದು ಬಹಳ ಮುಖ್ಯವಾಗಿದೆ. ಉದಾಹರಣೆಗೆ ರಮಜಾನ್ ತಿಂಗಳಿನಲ್ಲಿ ನಮಗೆ ಹಲವಾರು ರೀತಿಯ ತರಬೇತಿಯನ್ನು ಕೊಡಲಾಗ್ತದೆ. ಒಂದು ತರಬೇತಿ ಉಪವಾಸಾಚರಣೆಯಾಗಿದೆ. ಉಪವಾಸಾಚರಣೆ ಕೂಡ ಮನುಷ್ಯ ಉಪವಾಸ ಆಚರಿಸುವುದು ಅದು ಎಷ್ಟು ಮುಖ್ಯ ಎಂದು ಈಗಿನ ಕಾಲದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ದಾರೆ ಅಂತ ಹೇಳಿದರೆ, 1 ತಿಂಗಳ ಕಡ್ಡಾಯ ಉಪವಾಸಾಚರಣೆ, ಅದು ಕಡ್ಡಾಯ, ಅದು ಯಾರಿಗೂ ಅದರಲ್ಲಿ ವಿನಾಯಿತಿ ಇಲ್ಲ. ಅನಿವಾರ್ಯ ಕಾರಣಗಳಿಂದ ಕೆಲವು ವಿನಾಯಿತಿಗಳಿವೆ. ಉದಾಹರಣೆಗೆ ರೋಗಿಗಳಿಗೆ ಅಥವಾ ಮೊಲೆಯುಣಿಸುವಂತಹ ತಾಯಂದಿರಿಗೆ, ಪ್ರವಾಸದಲ್ಲಿರುವವರಿಗೆ, ಇಂತಹ ಜನರಿಗೆಲ್ಲರಿಗೂ ಅದರಲ್ಲಿ ವಿನಾಯಿತಿ ನೀಡಲಾಗಿದೆ. ಆದರೆ ಅದನ್ನು ಬೇರೆ ದಿನಗಳಲ್ಲಿ ಪೂರ್ತೀಕರಿಸಬೇಕಾಗಿದೆ. ಅದು ಬಿಟ್ಟರೆ ಬೇರೆಲ್ಲರೂ ಕೂಡ ಕಡ್ಡಾಯವಾಗಿ ಉಪವಾಸ ವ್ರತವನ್ನು ಆಚರಿಸಬೇಕು, ಅವರು ಎಲ್ಲೇ ಇದ್ದರೂ ಕೂಡ. ಇದು ಕಡ್ಡಾಯ. ಆದರೆ ಈ ತರಬೇತಿಯನ್ನು ಬಾಕಿ ಉಳಿಸಲಿಕ್ಕಾಗಿ ಅನಂತರವೂ ಕೆಲವಾರು ಐಚ್ಛಿಕ ಉಪವಾಸಗಳನ್ನು ಕೊಡಲಾಗಿದೆ. ಉದಾಹರಣೆಗೆ ರಮಜಾನ್ ನಂತರ ಬರುವಂತಹ ಶವ್ವಾಲ್ ತಿಂಗಳು, ಹಬ್ಬದ ಮರುದಿನ, ಹಬ್ಬದ ದಿನವೇ ಶವ್ವಾಲ್ ಆರಂಭವಾಗುತ್ತದೆ. ಹಬ್ಬದ ಮರುದಿನದ ನಂತರ ಶವ್ವಾಲ್ ಮುಗಿಯುವವರೆಗೆ ಅವಧಿಯಲ್ಲಿ 6 ಹೆಚ್ಚುವರಿ ಉಪವಾಸಗಳನ್ನು ಐಚ್ಛಿಕವಾಗಿ ಆಚರಿಸಬಹುದಾಗಿದೆ. ಅದರ ಬಗ್ಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಮನ್ ಸಾಮ ರಮದಾನ ಸುಮ್ಮತ್ವಾಹು ಸಿತ್ತತ ಮಿನ ಶವ್ವಾಲ್ ಕಾನ ಕಸಿಯಾಮಿ ದಹರ್. ಯಾರು ರಮದಾನ್ ತಿಂಗಳಿನಲ್ಲಿ ಉಪವಾಸ ಆಚರಿಸುತ್ತಾರೋ ಅನಂತರ ಶವ್ವಾಲ್ ತಿಂಗಳಿನಲ್ಲಿ, ಅಂದರೆ ಅದರ ನಂತರದ ತಿಂಗಳಿನಲ್ಲಿ 6 ಉಪವಾಸಗಳನ್ನು ಐಚ್ಛಿಕವಾಗಿ ಆಚರಿಸಿ ಮುಗಿಸುತ್ತಾರೋ ಅವರಿಗೆ ಇಡೀ ವರ್ಷ ಉಪವಾಸ ಆಚರಿಸಿದಂತಹ ಪುಣ್ಯ ಸಿಗುತ್ತದೆ. ಇದನ್ನು ಕೆಲವು ವಿದ್ವಾಂಸರು ಹೇಗೆ ವಿವರಿಸುತ್ತಾರೆ ಅಂತ ಹೇಳಿದರೆ,
ಇಸ್ಲಾಮಿನ ಪ್ರಕಾರ ಮನುಷ್ಯ ಒಳ್ಳೆಯದು ಮಾಡಿದರೆ, ಯಾವುದೇ ಸತ್ಕರ್ಮ ಮಾಡಿದರೆ ಅವನಿಗೆ ದೇವನು ಕೊಡುವಂತಹ ಕನಿಷ್ಠ ಪ್ರತಿಫಲ ಅಂತ ಹೇಳಿದರೆ 10 ಪಟ್ಟು ಹೆಚ್ಚು. ಯಾವುದೇ ಸತ್ಕರ್ಮಕ್ಕೆ ಅಷ್ಟೇ ಪ್ರತಿಫಲ ಕೊಡಲಾಗುವುದಿಲ್ಲ, ಬದಲಾಗಿ 10 ಪಟ್ಟು ಹೆಚ್ಚು ಪ್ರತಿಫಲ ಕೊಡಲಾಗುತ್ತದೆ. ಇದು ಕೇವಲ ದೇವನಿಗೆ ಮಾತ್ರ ಸಾಧ್ಯ ಇರುವಂಥದ್ದು. ಲೋಕದಲ್ಲಿ ಯಾರೂ ಕೂಡ 1 ತಿಂಗಳು ಕೆಲಸ ಮಾಡಿದರೆ 10 ತಿಂಗಳ ಸಂಬಳ ಕೊಡುವುದಿಲ್ಲ. ಅದೇ ರೀತಿಯಲ್ಲಿ 10 ತಿಂಗಳ ಪ್ರತಿಫಲ ಯಾವುದರಲ್ಲೂ ಕೊಡುವುದಿಲ್ಲ. ಆದರೆ ದೇವನು ಮಾಡಿರುವಂತಹ ವಾಗ್ದಾನ ಅಂತ ಹೇಳಿದರೆ ಕನಿಷ್ಠ ಪಕ್ಷ 10 ಪಟ್ಟು ಹೆಚ್ಚು ಕೊಡಲಾಗ್ತದೆ. ಆದರೆ ರಮಜಾನ್ ತಿಂಗಳಿನಲ್ಲಿ ಅದು 70 ಪಟ್ಟು, 700 ಪಟ್ಟು ಅಥವಾ ಅದಕ್ಕಿಂತ ಹೆಚ್ಚಿರ್ಬೋದು. ಅದೆಲ್ಲವೂ ಕೂಡ ನಿಮ್ಮ ಸಂಕಲ್ಪಕ್ಕೆ ಅನುಗುಣವಾಗಿ ಬಹಳ ವ್ಯಾಪಕವಾಗಿ, ಬಹಳ ಸಮೃದ್ಧವಾಗಿ ನಿಮಗೆ ಪುಣ್ಯವನ್ನು ಕೊಡಲಾಗುತ್ತದೆ. ಕುರಾನ್ನಲ್ಲಿ ಅದನ್ನೇ ಹೇಳಲಾಗಿದೆ. ಅದು ಏನು, ಸೂರತುಲ್ ಅನ್ಆಮ್ನ 6ನೇ ನಂಬರ್ ಅಧ್ಯಾಯದ 60ನೇ ಸೂಕ್ತದಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಮನ್ ಜಾಅ ಬಿಲ್ ಹಸನತಿ ಫಲಹು ಅಶರು ಅಮ್ಸಾಲಿಹ. ಯಾವುದಾದರೂ ವ್ಯಕ್ತಿ ಅಲ್ಲಾಹನ ಬಳಿಗೆ ಒಂದು ಒಳಿತನ್ನು ತಂದರೆ ಅದನ್ನು 10 ಪಟ್ಟು ಹೆಚ್ಚಿಸಿ ಕೊಡಲಾಗುತ್ತದೆ ಅದರ ಪ್ರತಿಫಲವನ್ನು. ವಮನ್ ಜಾಅ ಬಿ ಸಯ್ಯತಿ ಫಲ ಯುಜಿಜಾ ಇಲ್ಲ ಮಿಸ್ಲುಹು. ಆದರೆ ಒಬ್ಬ ಕೆಡುಕು ಮಾಡಿದರೆ, ಕೆಡುಕು ಅಲ್ಲಾಹನ ಬಳಿಗೆ ಬಂದು ತಲುಪಿದರೆ ಅವನಿಗೆ ಅವನು ಎಷ್ಟು ಕೆಡುಕು ಮಾಡಿದ್ದಾನೋ ಅಷ್ಟನ್ನು ಮಾತ್ರ ಕೊಡಲಾಗುತ್ತದೆ. ಅದಕ್ಕಿಂತ ಹೆಚ್ಚು ದುಪ್ಪಟ್ಟು ಕೆಡುಕು ಅವನ ಜೀವನ ಕ್ರಮದಲ್ಲಿ ಅಥವಾ ಅವನ ಪಾಲಿಗೆ ಅದನ್ನು ಸೇರಿಸಲಾಗುವುದಿಲ್ಲ. ಮತ್ತು ವಹುಂ ಲಾ ಯುದ್ಲಮೂನ್, ಮತ್ತು ಯಾರಿಗೂ ಅನ್ಯಾಯ ಮಾಡಲಾಗುವುದಿಲ್ಲ. ಒಳಿತು ಮಾಡಿದರೆ 10 ಪಟ್ಟು ಹೆಚ್ಚು ಕನಿಷ್ಠ ಪಕ್ಷ, ಅದಕ್ಕಿಂತ ಹೆಚ್ಚು ಆಗಿರಬಹುದು. ಆದರೆ ಕೆಡುಕು ಮಾಡಿದರೆ 1 ಕೆಡುಕನ್ನು ಮಾತ್ರ ಅವನ ಲೆಕ್ಕದಲ್ಲಿ ಬರೆಯಲಾಗುತ್ತದೆ ಮತ್ತು ಯಾರಿಗೂ ಅನ್ಯಾಯ ಮಾಡಲಾಗುವುದಿಲ್ಲ. ಈ ಲೆಕ್ಕದ ಪ್ರಕಾರ ನೋಡಿದರೂ ಕೂಡ ಒಬ್ಬ 1 ತಿಂಗಳು ಉಪವಾಸಾಚರಣೆ ಮಾಡಿದರೆ ಅವನಿಗೆ 10 ತಿಂಗಳು ಉಪವಾಸಾಚರಣೆ ಮಾಡಿದಂತಹ ಪುಣ್ಯ ಇದೆ. ಅನಂತರ 6 ದಿನ ಉಪವಾಸಾಚರಣೆ ಮಾಡಿದರೆ 60 ದಿನಗಳ ಪುಣ್ಯ ಇದೆ. ಅಂದರೆ ಇಡೀ 1 ವರ್ಷ ಉಪವಾಸಾಚರಣೆ ಮಾಡಿದಂತಹ ಪುಣ್ಯ ಇದೆ. ಈ ಮೂಲಕ ಉಪವಾಸ ನಿಮ್ಮ ಜೀವನದಲ್ಲಿ ಮುಂದುವರಿಯಲಿ ಎಂದು ಹೇಳಲಾಗಿದೆ. ಈ ಉಪವಾಸ, ನಾವು ಮಾಡುವಂತಹ ಉಪವಾಸ, ಅದರ ಬಗ್ಗೆ ಈಗ ಆರೋಗ್ಯ ರಂಗದಲ್ಲಿ ಬಹಳ ಚರ್ಚೆ ಆಗ್ತದೆ. ಮೊದಲೆಲ್ಲ ಡಯಟ್ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ರು. ಡಯಟ್ ಅಂತ ಹೇಳಿದರೆ ನೀವು ಊಟ ಮಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಏನು ಊಟ ಮಾಡಬೇಕು ಮತ್ತು ಯಾವುದನ್ನು ತಿನ್ನಬೇಕು, ಯಾವುದು ನಿಮ್ಮ ಶರೀರಕ್ಕೆ ಸೂಕ್ತ ಇತ್ಯಾದಿಗಳ ಬಗ್ಗೆ ಡಯಟಿಷಿಯನ್ಗಳಿರ್ತಾರೆ. ಅವರು ಆಹಾರ ಶಾಸ್ತ್ರಜ್ಞರು. ಅವರು ನಿಮಗೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ ಹೇಳ್ತಾರೆ. ಇದಕ್ಕೂ ಈಗಲೂ ಕೂಡ ಪ್ರಾಮುಖ್ಯತೆ ಇದೆ. ಆದರೆ ಅದಕ್ಕಿಂತ ಹೆಚ್ಚು ಈಗ ಪ್ರಾಮುಖ್ಯ ಕೊಡಲಾಗಿರುವುದು ಯಾವುದಕ್ಕೆ ಅಂತ ಹೇಳಿದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಸಾಮಾನ್ಯವಾಗಿ ಅದು ಇಂಗ್ಲೀಷ್ ಭಾಷೆಯಲ್ಲೇ ಅದನ್ನು ಉಪಯೋಗಿಸಲಾಗ್ತದೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಅದನ್ನು ಕನ್ನಡದಲ್ಲಿ ನಿಯಮಿತ ಉಪವಾಸ ಅಂತ ಹೇಳ್ಬೋದು. ಆ ನಿಯಮಿತ ಉಪವಾಸ ಅಂತ ಹೇಳಿದ್ರೇನು? ದೀರ್ಘಾವಧಿಯ ಉಪವಾಸ. ಉದಾಹರಣೆಗೆ ನೀವು ಬೆಳಗಿನ ಉಪಹಾರ ಮಾಡಿದಿರಿ, ಅನಂತರ ಮಧ್ಯಾಹ್ನದ ಊಟ ಮಾಡಿದಿರಿ, ಅನಂತರ ಮರುದಿನ ಮಧ್ಯಾಹ್ನದವರೆಗೆ ಊಟ ಮಾಡಲಿಕ್ಕಿಲ್ಲ. ನಿಯಮಿತ ಉಪವಾಸ ಅದು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಹಾಗೆ ಮಾಡಿದರೆ ಅದರಲ್ಲಿ ಶರೀರಕ್ಕೆ ಬಹಳ ದೊಡ್ಡ ಪ್ರಯೋಜನ ಇದೆ ಎಂದು ಈಗ ಕಂಡುಹಿಡಿಯಲಾಗಿದೆ ಮತ್ತು ಅನೇಕರು ವಿಶ್ವದಾದ್ಯಂತ ಇಂತಹ ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಪಾಲಿಸ್ತಾ ಇದ್ದಾರೆ. ಇಸ್ಲಾಮಿನಲ್ಲಿ ಇದನ್ನು ಮೊದಲೇ ಇಂತಹ ಒಂದು ಉಪವಾಸದ ಕ್ರಮವನ್ನು ಗೊತ್ತುಪಡಿಸಲಾಗಿದೆ. ನಮಗಿರುವಂತಹ ಉಪವಾಸ ಯಾವಾಗಿನಿಂದ ಅಂತ ಹೇಳಿದರೆ ಮುಂಜಾವಿನಿಂದ ಹಿಡಿದು ಮುಸ್ಸಂಜೆಯವರೆಗೆ, ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೆಲ್ಲ. ಯಾಕೆಂತ ಹೇಳಿದರೆ ಸೂರ್ಯೋದಯವಾಗುವಾಗ ಇನ್ನೂ ತಡವಾಗ್ತದೆ. ಅದಕ್ಕಿಂತ ಮೊದಲೇ ಸೂರ್ಯ ಉದಯವಾಗ್ತಾ ಇದೆ ಎನ್ನುವಂತಹ ಬೆಳ್ಳಿಯ ಒಂದು ಪ್ರಕಾಶ ಗೋಚರಿಸಿದ ತಕ್ಷಣ ಊಟ ಮಾಡುವುದನ್ನು ನಿಲ್ಲಿಸಬೇಕು. ಅನಂತರ ಮುಸ್ಸಂಜೆಯವರೆಗೂ ಕೂಡ ಅವನ ಉಪವಾಸ ಮುಂದುವರಿಯುತ್ತದೆ. ದೀರ್ಘಾವಧಿಯ ಉಪವಾಸ ಅದು ಯಾವ ಪ್ರದೇಶದಲ್ಲಿ ನೀವಿದ್ದೀರೋ ಅದಕ್ಕೆ ಅನುಗುಣವಾಗಿ ಸಮಯದಲ್ಲಿ ವ್ಯತ್ಯಾಸ ಆಗ್ತದೆ. ಕೆಲವು ದೇಶಗಳಲ್ಲಿ ಬಹಳ ದೀರ್ಘ ಉಪವಾಸ ಇರ್ತದೆ. 22 ಗಂಟೆಗಳ ಉಪವಾಸ ಇರುವಂತಹ ದೇಶಗಳು ಕೂಡ ಇದೆ. ಅಲ್ಲಿ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಉಪವಾಸ ಬಿಡುವ ಮತ್ತು ಪ್ರಭಾತದ ಭೋಜನದ ಎರಡನ್ನೂ ಕೂಡ ಒಂದೇ ಸರ್ತಿ ಮಾಡ್ತಾರೆ. ಉಪವಾಸ ಬಿಡುತ್ತಾರೆ, ಅನಂತರ ಸ್ವಲ್ಪವೇ ಹೊತ್ತಿನಲ್ಲಿ ಅವರಿಗೆ ಮತ್ತೆ ನೀವು ಉಷಪೂರ್ವ ಭೋಜನ ಅಂತ ಹೇಳ್ತೇವೆ, ಪ್ರಭಾತದ ಭೋಜನ, ಸಹರಿ ಅಂತ ಹೇಳಿ ಅದನ್ನು ಹೇಳಲಾಗ್ತದೆ. ಅದನ್ನು ಎರಡನ್ನೂ ಕೂಡ ಒಂದೇ ಸರ್ತಿ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದರೆ 22 ಗಂಟೆಗಳ ಅವಧಿ ಅವರ ಉಪವಾಸ. ಆದ್ದರಿಂದ ಇಂತಹ ಉಪವಾಸದಿಂದ ಬಹಳ ಪ್ರಯೋಜನ ಇದೆ ಎಂದು ಹೇಳಲಾಗಿದೆ. ಹೀಗೆ ಉಪವಾಸದ ಒಂದು ತರಬೇತಿಯನ್ನು ಕೊಡಲಾಗ್ತದೆ. ಅದೇ ರೀತಿಯಲ್ಲಿ ದಾನ ಧರ್ಮ, ಅದನ್ನು ಕೂಡ ನಿರಂತರವಾಗಿ ಮಾಡಬೇಕು. ಉಪವಾಸದ ನಂತರವೂ ಕೂಡ, ರಮಜಾನ್ ತಿಂಗಳಿನ ನಂತರವೂ ಕೂಡ ಮಾಡಬೇಕು ಎನ್ನುವಂತಹ ತರಬೇತಿಯನ್ನು ಕೊಡಲಾಗುತ್ತದೆ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಇನ್ನಮಲ್ ಅಮಾಲು ಬಿಲ್ ಖವಾತೀಮ್, ಎಲ್ಲ ಕರ್ಮಗಳು
ನಿಮ್ಮ ಕೊನೆಯ ಕರ್ಮ ಹೇಗಿರುತ್ತದೆ ಎಂಬ ಆಧಾರದಲ್ಲಿ ಅದನ್ನು ಪರಿಗಣಿಸಲಾಗುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ಕೊನೆಯ ಕರ್ಮದ ಬಗ್ಗೆ ಮನುಷ್ಯ ಚಿಂತಿತರಾಗಿರಬೇಕಾದ್ದು ಬಹಳ ಮುಖ್ಯ. ರಮಜಾನ್ ತಿಂಗಳು ಬಂತು, ಅನಂತರ ನಮ್ಮ ಜೀವನದ ಕೊನೆ ಯಾವಾಗಿದೆ ನಮಗೆ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಜೀವನದ ಕೊನೆಯ ಹಂತದಲ್ಲಿ ಅಥವಾ ಜೀವನ ಇವತ್ತು ಮುಗಿಯುವುದಾದರೆ ಹೇಗೆ ನಾವು ನಮ್ಮ ಕರ್ಮ ಇದೆಯೋ ಅದರ ಆಧಾರದಲ್ಲಿ ನಮಗೆ ಪುಣ್ಯ ಕೊಡಲಾಗುತ್ತದೆ, ನಮ್ಮ ಪರಲೋಕ ನಿರ್ಧರಿಸಲ್ಪಡುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ನಾವು ನಮ್ಮ ರಮಜಾನ್ನ ನಂತರವೂ ಕೂಡ ನಮ್ಮ ಕರ್ಮ ಉತ್ತಮವಾಗಿರಲು ಪ್ರಯತ್ನ ಮಾಡಬೇಕಾಗಿದೆ. ಆದ್ದರಿಂದ ರಮಜಾನ್ ತಿಂಗಳಿನ ಕೊನೆ ಅದು ಸ್ಥಿರಚಿತ್ತತೆಯನ್ನು ಬಯಸುತ್ತದೆ ಮತ್ತು ಯಾರು ಈ ಸ್ಥಿರಚಿತ್ತತೆಯನ್ನು ಬೆಳೆಸಿಕೊಂಡನೋ ಅವನು ಮಾತ್ರ ಯಶಸ್ವಿಯಾದನು. ದೇವನು ಅದರ ಸೌಭಾಗ್ಯವನ್ನು ನಮಗೆ ನೀಡಲಿ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.